ರಿಲೇಶನ್ಶಿಪ್ ಇಲ್ವಾ ಸರ್ ನಿಮ್ ಲೈಫ್? ರಿಲೇಶನ್ಶಿಪ್ಸ್ ಇರುತ್ತೆ ಮೇಡಮ್, ಯಾರಿಗಿರಲ್ಲ. ಶಿಪ್ಸ್ ಆದ್ರೆ ಇವಾಗ ಏನು ಪಾರ್ಟ್ನರ್ ಸಿಗೋದೇನೆ ಎಷ್ಟು ಕಷ್ಟವಾದ ಕೆಲಸ, ಅದರಲ್ಲಿ ಸ್ನೀಕಿ ಪಾರ್ಟ್ನರ್. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ ನ ಬಿಡದಿರೋದೇ ಮಿಡಿಲ್ ಕ್ಲಾಸ್ ಬುದ್ಧಿ. ಆದ್ರೆ ನಂದು ಮಿಡಿಲ್ ಕ್ಲಾಸ್ ಬುದ್ಧಿನೇ. ಹೇಮಂತ್ ಸರ್ ಸಿಕ್ಸ್ ಪ್ಯಾಕ್ ಅಂಡ್ ಹೀಸ್ ಲೈಕ್ ಮೂವಿಯಲ್ಲಿ ನೋಡಿ ಗೊತ್ತಾಯ್ತಾ? ಲೈಕ್ ಒನ್ ಡೇ ಯು ವಿಲ್ ಮೀಟ್ ಸಮ್ವನ್ ಅಂಡ್ ದೆನ್ ತುಂಬಾ ಲೈಕ್ ಕಾಲ್ ಟೆಕ್ಸ್ಟ್ ಕಾಲ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇದೇ ಫೆಬ್ರವರಿ 20ನೇ ತಾರೀಕು ಆಲ್ಫಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಸದ್ದು ಮಾಡಿರುವಂತಹ ಆಲ್ಫಾ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಸಿನಿಮಾ ತಂಡ ನಮ್ ಜೊತೆ ಇದೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹೇಮಂತ್ ಅವರಿದ್ದಾರೆ, ಗೋಪಿಕಾ ಅವರಿದ್ದಾರೆ, ಹಾಗೆ ಅಯಾನ್ ಅವರಿದ್ದಾರೆ. ಎಲ್ಲರೂ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಹೇಗಿದೆ ಪ್ರಮೋಷನ್ಸ್ ಎಲ್ಲ, ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ. ಚೆನ್ನಾಗಿದೆ. ಫುಲ್ ಎಲ್ಲಾ ಕಡೆ ನಿಮ್ ಸಿನಿಮಾ ಅದೇ ಸೌಂಡ್ ಆಗ್ತಾ ಇದೆ. ಪ್ರಮೋಷನ್ಸ್ ಎಲ್ಲ ಭರ್ಜರಿಯಾಗಿ ಮಾಡ್ತಾ ಇದೀರಾ, ಊರ್ಗಳಿಗೆಲ್ಲ ಹೋಗ್ತಾ ಇದೀರಾ, ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಅಂತ. ರೆಸ್ಪಾನ್ಸ್ ಎಲ್ಲ ಹೇಗ್ ಸಿಗ್ತಿದೆ? ಮೂರು ಜನ ಹೇಳಿ. ಸಖತ್ತಾಗಿ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಸಿಗ್ತಿದೆ. ಒನ್ಸ್ ಟೀಸರ್ ಮತ್ತು ಸಾಂಗ್ಸ್ ಯಾರು ನೋಡ್ತಾರೆ ಅಲ್ಲಿಂದ ರೆಸ್ಪಾನ್ಸು ಫುಲ್ ನೆಕ್ಸ್ಟ್ ಲೆವೆಲ್ ಆಗಿ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ. ಬಟ್ ಅದೇ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಇನ್ನ ಗುಲಾಬಿ ಬೇಬಿ ಸಾಂಗ್ ಅಲ್ಲಿ ಫುಲ್ ಮಿಂಚಿದ್ದಾರೆ. ಕಮೆಂಟ್ಸ್ ನೋಡ್ತಾ ಇದ್ದೆ ಸರ್ ನಾನು ಸಾಂಗ್ ನೋಡಿದಾಗ. ಎಲ್ರು ಗೋಪಿಕಾ ಸುರೇಶ್ ಅಂತ ಒಂದಿಬ್ರು 3 ಜನ ಕಮೆಂಟ್ ಮಾಡಿದ್ರು. ಇಲ್ಲಿ ಡೆಬ್ಯೂ ಆದ್ರೂ ಕೂಡ ನಿಮ್ಗೆ ಈ ತರ ಪ್ರೀತಿ ಸಿಗ್ತಾ ಇದೆ ಎಲ್ಲ ಹೇಳಿ ಮಾಡ್ತಿದ್ದೀರಾ ಅಂತ. ವೆರಿ ಸ್ವೀಟ್. ನೋಡಿದ್ರ ಕಮೆಂಟ್ಸ್ ಎಲ್ಲ? Actually, I saw like 2-3 comments, but it's very sweet. I think songu jala chanag bandide. We are both looking very nice. The chemistry is great in the song. So very happy that the song is picking up. ಅಂಡ್ ನೀವು ಆಲ್ರೆಡಿ 2 ಸಿನಿಮಾಗಳನ್ನ ಮಾಡಿದಿರಾ, ದೂರದರ್ಶನ್ XYZ. ಇದು 3ನೇ ಪ್ರಾಜೆಕ್ಟ್ XY. ಅಂಡ್ ಇವ್ರಿಬ್ರಿಗೂ ಸೀನಿಯರ್ ನೀವು. ಸೊ ಏನಾದ್ರು ಕ್ಲಾಸ್ ಎಲ್ಲ ಆತರ ಏನು ಇಲ್ಲ, ಬಟ್ ಎಲ್ಲಾ ಸಿನಿಮಾನು ಮೊದಲನೇ ಸಿನಿಮಾ ತರಾನೇ ಆಗುತ್ತೆ. ಎಸ್ಪೆಷಲಿ ಪಾತ್ರ ಬೇರೆ ಡಿಫ್ರೆಂಟ್ ಇದೆಯಲ್ಲ, ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ವಿ. ಮುಂಚೆ ನಾನು ಪೊಲೀಸ್ ರೋಲಲ್ಲಿ ಮುಂಚೆ ಮಾಡಿರಲಿಲ್ಲ. ಸೊ ಡಿಫ್ರೆಂಟ್ ಆಗಿರೋದ್ರಿಂದ ಹೊಸ ಅನುಭವನೇ ನಾನು. ಆ ಥರ ಸೀನಿಯರು ಕ್ಲಾಸ್ ತಗೊಂಡೆ ಆ ಥರ ಏನೂ ಇಲ್ಲ. ಓಕೆ, ಇನ್ನ ಡೆಬ್ಯೂ ಅಂದ್ರೆ ನಿಮ್ ಬಗ್ಗೆ ಒಂದಷ್ಟು ವಿಷಯಗಳು ನಾವು ತಿಳ್ಕೊಂಡಾಗ, ತಂದೆನೇ ಪ್ರೊಡ್ಯೂಸರ್ ಸಿನಿಮಾಗೆ ಅಂಡ್ ನಿಮ್ದು ಕಂಪನಿ ಇದೆ, ನೀವು ಏನೋ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟಿದೀವಿ, ಗೊತ್ತಿಲ್ಲ. ಸೊ ವೈ ಸಿನಿಮಾ ನಿಮಗೆ? ಆ್ಯಕ್ಚುಲಿ ಪ್ರೊಡ್ಯೂಸರ್ ತಂದೆ ಅಲ್ಲ ನಾನೇ, ಬಟ್ ಸೆಂಟಿಮೆಂಟ್ಗೆ ನಮ್ಮ ತಂದೆ ಹೆಸರು ಇಟ್ಟಿದ್ದೀನಿ. ಅವ್ರದ್ದು ಬೇರೆ ಬಿಸ್ನೆಸ್ಗಳಿದೆ, ಅವ್ರು ನೋಡ್ಕೊತಿದ್ದಾರೆ. ನಂದು ಪ್ಯಾಷನ್ ಇರೋದ್ರಿಂದ ನಾವೇ ಈ ಥರದ್ದೆಲ್ಲ ಒಂದು ಸ್ಕ್ರಿಪ್ಟು ಈ ಥರದ್ದೆಲ್ಲ ಚೂಸ್ ಮಾಡಿದಾಗ, ಪ್ರೊಡಕ್ಷನ್ ಹೌಸ್ ನಮ್ಮದೇ ಇದ್ದಾಗ ಇನ್ನೂ ಬೆಟರ್ ಮಾಡ್ಬೋದು. ಸೊ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಸೊ ಡೆಬ್ಯೂಗೆ ಏನೇನು ಪ್ರಿಪೇರ್ ಆಗಬೇಕು ಅದೆಲ್ಲ ಪ್ರಿಪೇರ್ ಆಗಿದ್ದೀನಿ ಮೇಡಮ್. ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೊ ಈಗ ದೊಡ್ಡ ಸ್ಟಾರ್ಗಾದ್ರೂ ಒಂದು 200, 150, 200 ರುಪೀಸ್ ಕೊಟ್ಟು ಟಿಕೆಟ್ ನೋಡೋದು ಜನ. ನಮಗಾದ್ರೂ ಹೊಸಬರ್ಗಾದ್ರೂ 150, 200 ರುಪೀಸ್ ಕೊಟ್ಟೆ ನೋಡೋದು. ಸೊ ಅವರು ಪೇ ಮಾಡೋ ಪ್ರೈಸ್ ಒಂದೇ ಇದ್ದಾಗ ಎಕ್ಸ್ಪೆಕ್ಟೇಷನ್ ಅವ್ರದ್ದು ಆ ಮಟ್ಟಿಗೆ ಇರಬೇಕು ಅಂತಲೇ ಮಾಡ್ತಾರೆ. ಸೊ ಅವ್ರದ್ದಾದ್ರೂ ಆಲ್ರೆಡಿ ಅಷ್ಟು ವರ್ಷಗಳಿಂದ ಕಷ್ಟವಿದ್ದು ಮಾಡಿರೋದ್ರಿಂದ ಆಲ್ರೆಡಿ ಒಂದು ಗುಡ್ ವಿಲ್ ಇರುತ್ತೆ, ನೋಡೋಕ್ಕೆ ಒಂದು ಮಜಾ. ನಾವು ಹೊಸಬರು ಬರ್ತಾ ಇದ್ದಾಗ ಇನ್ನೂ ಜಾಸ್ತಿ ಕಷ್ಟ ಬಿಡಬೇಕು ಅನ್ನೊಂದು ಮೈಂಡಲ್ಲಿ ಇಟ್ಕೊಂಡು ಸೊ ಅದೆಲ್ಲ ಥರನೂ ಪ್ರಿಪೇರ್ ಆಗಿ ಬಂದಿದ್ದೀವಿ. ಈ ಸಿನಿಮಾನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದೀವಿ, ಸಖತ್ತಾಗಿ ಬಂದಿದೆ. ಸೊ ಕಂಟೆಂಟ್, ಅದಕ್ಕೆ ನಮ್ಮದು ಕಂಟೆಂಟ್ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರೋದಕ್ಕೆ ಸಾಂಗ್ಸು ಅಷ್ಟೇ ಲಿರಿಕಲ್ ವಿಡಿಯೋ ಅಲ್ಲದೆ ವಿಡಿಯೋ ಸಾಂಗ್ಸ್ ಬಿಟ್ಟಿದ್ದೀವಿ. ಅದು ಆಲ್ಫಾ ಟೈಟಲ್ ಟ್ರ್ಯಾಕು ಏನಕ್ಕೆ ನಾವು ಫುಲ್ ವಿಡಿಯೋ ಸಾಂಗ್ ಬಿಟ್ಟಿಲ್ಲ ಅಂದರೆ ಅದರ ಫೈಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಟ್ಕೊಡ್ಬಾರ್ದು ಅಂತ ಬಿಟ್ಟಿಲ್ಲ. ಅದು ಬಿಟ್ಟರೆ 2 ವಿಡಿಯೋ ಸಾಂಗ್ಸ್ನೂ ರಿಲೀಸ್ ಮಾಡಿದ್ದೀವಿ. ಇನ್ನೊಂದು ಫಾದರ್ ಸನ್ ಸಾಂಗ್ನೂ ರಿಲೀಸ್ ಮಾಡ್ತಾ ಇದ್ದೀವಿ. ಟೀಸರ್ ಬಿಟ್ಟಿದ್ದೀವಿ, ಟ್ರೈಲರು ಬಿಡ್ತಾ ಇದ್ದೀವಿ. ಸೊ ಈ ಕಂಟೆಂಟ್ ನೋಡಿ ಜನ ತುಂಬ ಇಷ್ಟಪಟ್ಟಿದ್ದಾರೆ. ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ಲರಿಗೂ 100% ಇಷ್ಟ ಆಗಿದೆ. ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅನ್ನೋದು ಒಂದೇ, ಅವ್ರಿನ್ನೂ ಶೇರ್ ಮಾಡಬೇಕು. ಸೊ ಎಲ್ಲರೂ ಅದೇ ಹೇಳ್ತಿದ್ದಾರೆ. ನಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಇಲ್ಲ ಸಖತ್ತಾಗಿ ರೀಚ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸರ್, ಈಗ ಡೆಬ್ಯೂ ಹೀರೋ ಅಂತಂದಾಗ, ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಬರ್ತಿದೀವಿ ಅಂತ ಹೇಳಿದಾಗ ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ. ಬಿಕಾಸ್ ಅಂದ್ರೆ ಕಾಂಪಿಟ್ ಮಾಡೋದು ಅಷ್ಟೇ ಸೀನಿಯರ್ ಲೆವೆಲ್ಗೆ ಮಾಡ್ತಾ ಇರ್ತಾರೆ. ಅಂಡ್ ಒಂದ್ ಫ್ಯಾನ್ ಬೇಸ್ ಅವಾಗ ತಾನೇ ಕ್ರಿಯೇಟ್ ಆಗೋದಕ್ಕೆ ಶುರು ಆಗತ್ತೆ. ಅಂಡ್ ಲುಕ್ ವೈಸ್ ಆಗಿರ್ಬೋದು, ಆಕ್ಟಿಂಗ್ ವೈಸ್ ಆಗಿರ್ಬೋದು, ಎಲ್ಲದ್ರಲ್ಲೂ ಇಂಪ್ರೆಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಆಸ್ ಹೀರೋಯಿನ್ಸ್ ಕೂಡ ಅದು ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ನೀವ್ ಎಷ್ಟು ವರ್ಷದಿಂದ ಪ್ರಿಪೇರ್ ಆಗ್ತಿದ್ರಿ? ಅಂಡ್ ನೀವು ತುಂಬಾ ಚೆನ್ನಾಗಿ ಬಾಡಿ ಕೂಡ ಬಿಲ್ಡ್ ಮಾಡಿದಿರ. ಬಿಕಾಸ್ ಶರ್ಟ್ಲೆಸ್ ಆಗಿ ಕಾಣಿಸ್ಬೇಕು ಅಂದ್ರೆ ಅಫ್ಕೋರ್ಸ್ ಇರ್ಲೇಬೇಕು. ಸೊ ಹೇಳಿ, ಎಷ್ಟು ವರ್ಷದಿಂದ ಆಕ್ಟಿಂಗ್ ಬರ್ಬೇಕು ಅಂತ, ಅಂದ್ರೆ ಸಿನಿಮಾ ಮಾಡ್ಬೇಕಂತ ಪ್ರಿಪೇರ್ ಆಗ್ತಿದ್ರಿ?
ಮೇಡಮ್ ಒಂದು 10 ಇಯರ್ಸಿಂದ ಪ್ರಿಪ್ರೇಷನ್ ಇದೆ ಅಂತಲೇ ಅನ್ಕೊಬೋದು. 10 ಇಯರ್ಸಿಂದ. ಹಾಂ, ನಂದು 6 ಪ್ಯಾಕು ಅಷ್ಟೇ, ಈ ಮೂವಿಗೆ ಅಂತ ಅಲ್ಲ. ನಾನು ಫಿಲಮ್ ಇಂಡಸ್ಟ್ರಿ ಈಗ ಅದು ಸ್ಟಾರ್ಟ್ ಆಗಿದೆ ಹೆಂಗೆ ಅಂದರೆ, ಈಗ ನಮ್ಮ ತಂದೆ ಅವರು ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಈಗ ಅವರು ಒಂದು ರೈತರ ಬ್ಯಾಕ್ಗ್ರೌಂಡಿಂದ ಬಂದು ಇಷ್ಟೆಲ್ಲ ಚೆನ್ನಾಗಿ ಮಕ್ಕಳನ್ನ ಸಾಕಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಈ ಥರ ಒಂದು ಲೈಫ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಅಂದರೆ, ನಾನು ಏನಾದರೂ ದೊಡ್ಡವನಾಗುವಾಗ ನೋಡ್ತಾ ಇದ್ನಲ್ಲ. ಸೊ ನಮ್ಮ ತಂದೆ ತಾಯಿನೂ ಪ್ರೌಡ್ ಮಾಡಬೇಕು, ನನಗೆ ಇದೆಲ್ಲ ಥರದ್ದು ಸಿಕ್ಕಿದೆ, ಇಷ್ಟು ಅವ್ರು ಔಟ್ ಆಫ್ ದಿ ಬಾಕ್ಸ್ ಬಂದು ಅವ್ರ ಕೆಪಾಸಿಟಿನೂ ಮೀರಿ ನಮ್ಮನ್ನೆಲ್ಲ ಸಾಕಿದ್ದಾರೆ, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನು ಏನೋ ದೊಡ್ಡದಾಗಿ ಆಗಬೇಕು, ದೊಡ್ಡದಾಗೇ ಆಗಬೇಕಿಲ್ಲ, ಆಪ್ಷನ್ ಇಲ್ಲ. ಸೊ ಹಂಗೆ ದೊಡ್ಡದಾಗಿ ಏನೋ ಆಗಬೇಕು ಅಂದಾಗ ನನಗೆ ಫಸ್ಟ್ ಮೈಂಡಿಗೆ ಬಂದಿದ್ದೆ ಪ್ಯಾಷನ್ನು. ಇದೆಲ್ಲ ಒಂದು ಆ್ಯಕ್ಟ್ರಿಗೆ ಜಾಸ್ತಿ ಜನನ ಇನ್ಫ್ಲೂಯೆನ್ಸ್ ಮಾಡೋ ಒಂದು ಫೀಲ್ಡು. ಒಂದು ಈಗ ನಾವು ಯಾವ ಸಿನಿಮಾ ನೋಡಿದ್ರೆ ಒಂದು ತುಂಬ ನಾಲೆಜ್ ಬಂದಂಗೆ, ನಾನೇನೋ ಒಂದು ಸಿನಿಮಾ ನೋಡಿದ್ರೆ ಅದರಿಂದ ಎಲ್ಲ ಪಾಸಿಟಿವೇ ತೊಗೊಳ್ತೀನಿ. ಸೊ ಒಂದು ಇನ್ಸ್ಪಿರೇಷನ್ನು, ಮೋಟಿವೇಶನ್ನು ಎಲ್ಲನೂ ಸಿಗುತ್ತೆ ಸಿನಿಮಾಯಿಂದ. ಸೊ ನಾನು ಯಾಕೆ ಆಗಬಾರ್ದು, ನಾನು ಆಗಬೇಕು ಅಂತ ಅನಿಸ್ತಿತ್ತು. ಬಟ್ ನನಗೇನಂದರೆ ಒಂದು ಸಲ ನಾನು ಏನಾದರೂ ಚಿಕ್ಕ ವಯಸ್ಸಿಂದ ನನ್ನ ಕ್ಯಾರೆಕ್ಟ್ರು ಏನಾದರೂ ಅಂದ್ಕೊಂಡ್ರೆ ಅದು ಮಾಡೇ ಮಾಡ್ತೀನಿ, ಇಲ್ಲಾಂದರೆ ಅಂದ್ಕೊಳೋದೇ ಇಲ್ಲ. ಸೊ ಅಂದ್ಕೊಂಡಾಗ ಏನು ಮಾಡಬೇಕು ಅದಕ್ಕೆ ಪ್ರಿಪೇರ್ 100% ಆಗ್ತೀನಿ. ಇಲ್ಲ ನನ್ನ ಮೇಲೆ ನನಗೆ ಡೌಟ್ ಬರುತ್ತೆ, ಅಂದ್ಕೊಂಡು ಮಾಡಿಲ್ಲ ಅಂದರೆ ಅದು ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಈಗ ಸಿನಿಮಾ ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡಾಗ ಅದೇ ಏನು ಕಲಿಬೇಕು, ಆ್ಯಕ್ಟ್ರಿಗೆ ಆ್ಯಕ್ಟಿಂಗ್ ಫಸ್ಟ್ ಮೇಯ್ನ್ ಇರಬೇಕು. ಮಿರರ್ ಮುಂದೆ ಎಲ್ಲ ಮಾಡ್ತಿದ್ವಿ, ಏನೋ ಡೈಲಾಗ್ಸು ಅದು ಇದೆಲ್ಲ ಮಾಡಿ ಪರವಾಗಿಲ್ಲ ಮಾಡ್ತೀನಿ. ಸೊ ಅದಾದಮೇಲೆ ಹಂಗೆ ಫೈಟು, ಮಾರ್ಷಲ್ ಆರ್ಟ್ಸು, ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸು, ಈ ಜಿಮ್ನಾಸ್ಟಿಕ್ಸು, ಬಾಡಿ ಅದರದ್ದೆಲ್ಲ ತುಂಬ ಇಂಟ್ರೆಸ್ಟು. ಸೊ ಒಂದೊಂದೇ ಸ್ಟಾರ್ಟ್ ಮಾಡಿದೆ. ಆಗ 6 ಪ್ಯಾಕ್ ಎಲ್ಲ ವೆರಿ ಎಂಗೇಜೇ ಮಾಡಿದೆ. ಸೊ ಹಂಗೆ ಮಾಡಿದೆ ಒಂದು ಕಾನ್ಫಿಡೆನ್ಸು, ಇಲ್ಲ ನನ್ನ ಕೈಲಿ ಮಾಡೋಕ್ಕಾಗುತ್ತೆ. ಒಂದು ಕಷ್ಟದ ಕೆಲಸ ಅಲ್ವಾ ಇದು. ಮನುಷ್ಯ ಬಾಡಿನ ಅಷ್ಟು ಚೆನ್ನಾಗಿ ಮಾಡಿದ್ರೆ ಅದು ತುಂಬ ವಿಷಯಗಳು ರಿಲೇಟ್ ಆಗಿರುತ್ತೆ ಅದಕ್ಕೆ. ಒಂದು ಮೆಂಟಲಿ ಆಗಿ ದುಡ್ಡು ಕೊಟ್ಟರೆ ಕೊಂಡ್ಕೊಳಕ್ಕಾಗಲ್ಲ. ಒಂದು 6 ಪ್ಯಾಕು ಬಾಡಿ ಅನ್ನೋ ದುಡ್ಡು ಕೊಟ್ಟರೆ ಸಿಗಲ್ಲ, ಇಲ್ಲ ಯಾರೋ ತುಂಬ ಒಳ್ಳೆ ಟ್ರೈನರ್ ಹತ್ರ ಹೋದ್ರೂ ಸಿಗಲ್ಲ. ಹಾರ್ಡ್ ವರ್ಕ್ ಮಾಡಲೇಬೇಕು, ನಿದ್ದೆ ಮಾಡಬೇಕು, ಊಟ ಅದೇ ತಿನ್ನಬೇಕು, ಅದಕ್ಕೆ ಏನೇನು ಮಾಡಬೇಕು ಅದೆಲ್ಲನೂ ಮಾಡಬೇಕು, ಆಗಲೇ ಬರೋದು. ಪ್ಯೂರ್ ಹಾರ್ಡ್ ವರ್ಕ್ ಅದು. ಸೊ ಅದು ಮಾಡಿದಾಗ ಒಂದು ಕಾನ್ಫಿಡೆನ್ಸ್, ಓಕೆ ಇದೇ ಇಷ್ಟು ಕಷ್ಟದೇ ಆಗಿದೆ ಅಂದರೆ ಇನ್ನು ಬೇರೆ ಏನೇನು ಮಾಡಬೇಕು, ಫೈಟು ಸ್ಕಿಲ್ ಕಲ್ತ್ಕೊಂಡೆ, ಡ್ಯಾನ್ಸು, ಆ್ಯಕ್ಟಿಂಗು ಎಲ್ಲ ಒಂದೊಂದೇ ಕಲ್ತ್ಕೊಂಡೆ. ಅದಾದಮೇಲೆ ಹೇಳಿದೆ ನಾನೊಂದು ಆ್ಯಕ್ಟ್ರ್ ಆಗಬೇಕು ಅಂತ. ಇಲ್ಲ ಅಂದರೆ ನಾನು ಮೊದಲೇ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ, ಗೊತ್ತಿತ್ತು, ವೆರಿ ಲಾಜಿಕಲ್ ಪರ್ಸನ್ ನಾನು. ಸೊ ಅದಕ್ಕೆ ಆಬ್ವಿಯಸ್ಲಿ ಹೋಗಿ ನಾನು ಹೀರೋ ಆಗ್ಬಿಡ್ಬೇಕು ಅಂದರೆ ಎಲ್ಲರಿಗೂ ಹೀರೋ ಆಗಬೇಕು ಅಂತಿರುತ್ತೆ, ಹೋಗಲ್ಲೇ ಅಂತಾರೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ನಾವು ಏನೋ ಹೇಳಿದಾಗ ನಾವು ಅದನ್ನು ಓಕೆ ಇವನ್ನೆಲ್ಲ ಕೆಪಾಸಿಟಿ ಇದೆ ಮಾಡ್ತಾನೆ ಅಂತ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ವಿಷಯಕ್ಕೋಸ್ಕರ ಎಲ್ಲನೂ ಪ್ರಿಪೇರ್ ಆಗಿ ಆದಮೇಲೆ ಹೇಳಿದೆ. ನಾನು ಹೇಳೋ ಟೈಮ್ಗೆ ಹೆಂಗಿತ್ತು ಅಂದರೆ ಸಿಚುವೇಶನ್ನು, ನಾನು ಹೇಳಿದಾದ್ಮೇಲೆ ಇಲ್ಲ ಅನ್ನೋಕೆ ಆಗದೆ ಇರೋಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಇವನಿಗೆ ಎಲ್ಲ ಕ್ವಾಲಿಟೀಸ್ ಇದೆ ಅನ್ನೋ ಥರ ಬಿಲ್ಡ್ ಮಾಡ್ಕೊಂಡಿದ್ದು ಹೇಳಿದೆ. 10 ಇಯರ್ಸ್ ಪ್ರಿಪ್ರೇಷನ್ ಇದೆ ಮೇಡಮ್. ಫೈಟು, ಈ ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು. ಒಬ್ಬ ಆ್ಯಕ್ಟ್ರಿಗೆ ಬಂದರೆ ಫಸ್ಟ್ ಮೂವಿನಲ್ಲೇ ಒಂದು ಸಖತ್ತಾಗಿ ಬರಬೇಕು, ಪ್ರೂವ್ ಮಾಡ್ಕೊಬೇಕು, ಆ್ಯಕ್ಷನ್ ಇರೋದು ಏನೇನು ಬೇಕು ಅದೆಲ್ಲ ಪ್ರಿಪೇರ್ ಆಗಬೇಕು ಅಂತ ಪ್ರಿಪೇರ್ ಆಗಿದೆ. ನಾನು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಸಾಕಷ್ಟು ಜನಕ್ಕಿರತ್ತೆ ಅವರೇ ಪ್ರೊಡ್ಯೂಸರ್ ಅಥವಾ ಅವ್ರ ತಂದೆ ಪ್ರೊಡ್ಯೂಸರ್ ಅಂದಾಗ ವೀಕ್ಷಕರು ಏನ್ ಅನ್ಕೊಂತಾರೆ ಅಂದ್ರೆ ದುಡ್ಡಿದೆ ಅದಕ್ಕೆ ಸಿನಿಮಾ ಮಾಡ್ಬಿಡ್ತಾರೆ ಅನ್ನೋ ಕಾಮನ್ ಥಾಟ್ ಎಲ್ರಿಗೂ ಬರುತ್ತೆ. ಅದಕ್ಕಾಗಿ ಪ್ರಶ್ನೆ ಕೇಳಿದೆ. ಇನ್ನ ನೀವು ಡೆಬ್ಯೂ ಮಾಡ್ತಿದ್ದೀರಾ ಕನ್ನಡದಲ್ಲಿ, ಸೊ ಹೇಗೆ ಬಂತು ಪ್ರಾಜೆಕ್ಟ್ ನಿಮ್ಗೆ, ಯಾಕೆ ಒಪ್ಕೋಬೇಕಂತ ಅನ್ಸ್ತು ನಿಮ್ಗೆ ಈ ಸಿನಿಮಾನ? ಸೊ ನಾನು ಆ್ಯಕ್ಚುಲಿ ಒಂದು 5 years ಆಗಿ ಐ ಬಿನ್ ಮಾಡ್ಲಿಂಗ್. ಸೊ ನಾನು ಮೇನ್ ಆಗಿ ಐ ಯೂಸ್ ಟು ವರ್ಕ್ ಇನ್ TVCs. To be honest, I didn't really want to become an actor, but ನಾನು TVC ಮಾಡುವ ಟೈಮಲ್ಲಿ ADs, naturally ADs most of them work in movies. So ಅವರು ಹೇಳ್ತಾ ಇತ್ತು, maybe you should give it a try. So I was working as a psychologist and I was modeling. So ನನಗೆ to be honest ಟೈಮೇ ಇರಲಿಲ್ಲ. But as fate had it, I actually joined the team a little late. So one day call ಬಂತು and then I gave the audition and then I met Vijay sir. ಆ ಟೈಮ್ ಕೂಡ ಐ ವಾಸ್ ಥಿಂಕಿಂಗ್ ಶುಡ್ ಐ ಡೂ ಇಟ್, ಬಿಕಾಸ್ ಮೂವಿ ಅಂದರೆ ಲೈಕ್ ಹಿ ಸೆಡ್ ಇಟ್ಸ್ ಅ ಹ್ಯೂಜ್ ಕಮಿಟ್ಮೆಂಟ್. ಇಟ್ಸ್ ನಾಟ್ ಜಸ್ಟ್ ಲೈಕ್ ಮೂವಿ ಮಾಡು ಆ್ಯಂಡ್ ದೆನ್ ಯು ರಿಲೀಸ್ ಇಟ್. Like the audience makes a certain image of you and you have a responsibility as an actor to live up to a certain expectation, right? Like he's working so hard for his body. The same way ನಾನು ಒಂದು ಡೆಬ್ಯೂ ಆ್ಯಕ್ಟರ್ ಇಂದ ಐ ಹ್ಯಾವ್ ಟು ಲೈಕ್, ಎಸ್ಪೆಷಲಿ ಇನ್ ಅ ಲ್ಯಾಂಗ್ವೇಜ್, ನಾನು ಕನ್ನಡಿಗ ಅಲ್ಲ, ಸೊ ಐ ಸ್ಟಿಲ್ ಹ್ಯಾವ್ ಟು, ಇವಾಗ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್, ಬಟ್ ಇನ್ ದ ಮೂವಿ ಐ ಹ್ಯಾವ್ ಟು ಲೈಕ್ ಲರ್ನ್ ಮೈ ಲ್ಯಾಂಗ್ವೇಜ್. ನೀವೇ ಡಬ್ ಮಾಡಿದ್ದೀರಾ? ಅಲ್ಲ, ನಾನೆಲ್ಲ ಡಬ್ ಮಾಡಿದೆ, ಬಟ್ ಆನ್ ಸ್ಪಾಟ್ ಆಬ್ವಿಯಸ್ಲಿ ಐ ಹ್ಯಾವ್ ಟು ಲರ್ನ್ ದ ಲೈನ್ಸ್ ಆ್ಯಂಡ್ ಆಲ್. ಸೊ ಅದಕ್ಕೋಸ್ಕರ ದೇರ್ ಇಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಬಟ್ ವೆನ್ ಐ ಮೆಟ್ ಸರ್ and I heard the story, I really wanted to do it because it's a very strong character. And I feel like for every heroine, I also would agree, on the debut mado time, most of the time women are seen as, plus ones. But in this movie, for both of us, we play such a significant role, movie ge, as individual characters, that I was tempted. Like I heard the story and then by then the audition, everything,
ವೆಂಟ್ ವೆಲ್ ಬೈ ಗಾಡ್ಸ್ ಗ್ರೇಸ್. ಆದಮೇಲೆ ನನಗೂ ಐ ವಾಸ್ ಫೈನ್ ವಿತ್ ಇಟ್. ಇನ್ನ ನೀವು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಅಂಡ್ ಹೀರೋಗ್ ಹೆಲ್ಪ್ ಮಾಡೋ ಒಂದಷ್ಟು ಸೀಕ್ವೆನ್ಸಸ್ ಏನೋ ನೋಡ್ದಂಗಿತ್ತು ಟ್ರೈಲರ್ ಅಲ್ಲಿ, ಐ ಡೋಂಟ್ ನೋ. ಅಂಡ್ ಅವ್ರ ತಂದೆ ಅಚ್ಯುತ್ ಸರ್ ಕೂಡ ಇದ್ರಲ್ಲಿ ಪೊಲೀಸ್ ಎಲ್ಲ ಇದ್ದಾರೆ. ಏನಾದ್ರೂ ಲಿಂಕ್ ಇದೆಯಾ? ನೀವು ಅವರಿಗೆ ಏನಾದ್ರೂ ಬೇಡ್ಸೋದಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ? ಅಂದ್ರೆ ಅಚ್ಯುತ್ ಸರ್ ಎಲ್ಲಾದ್ರೂ ಸಿಗಾಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ಹೊರಗಡೆ ಕರ್ಕೊ ಬರಕ್ ಏನಾದ್ರು ಮಾಡ್ತಿದ್ದೀರಾ, ಹೇಗೆ? ಅಂದ್ರೆ ಇಡೀ ಸಿನಿಮಾ ನಿಂತಿರೋದನ್ನೇ ಹೀರೋ ಮತ್ತೆ ಹೀರೋ ತಂದೆ ಪಾತ್ರದ ಮೇಲೆ. ಅವರ ಎಮೋಷನ್ಸ್ ಮಧ್ಯ ಒಂದು ಬ್ರಿಡ್ಜ್ ತರ ಏನಿರುತ್ತೋ ನನ್ನ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾಸ್ತಿ ಹೇಳಲ್ಲ ಯಾಕಂದ್ರೆ ಅದು ರಿವೀಲ್ ಆಗ್ಬಿಡುತ್ತೆ. ಬಟ್ ಐ ಆಮ್ ಅ ಬ್ರಿಡ್ಜ್ ಟು ದ ಹೀರೋ ಕ್ಯಾರೆಕ್ಟರ್ ಅಂಡ್ ಹೀರೋಸ್ ಫಾದರ್ ಕ್ಯಾರೆಕ್ಟರ್. ಅಂದ್ರೆ ನಾನು ಗೆಸ್ ಮಾಡಿದ ಸ್ವಲ್ಪ ಆದ್ರೂ ರಿಲೇಟೆಡ್ ಆಗಿದ್ಯಾ? ಇದೆ ಮೇಡಮ್. ಹೆಚ್ಚು ಕಡಿಮೆ ಒಂದ್ ಸ್ವಲ್ಪ ಅಲ್ಲಿದ್ದೀರಾ. ನೋಡಿ, ನಾನು ಹೇಳ್ದೆ ಡಿಕೋಡ್ ಮಾಡ್ತೀನಿ ನಾನು. ಓಕೆ, ಇನ್ನ ಯೂಶಲ್ ಆಗಿ ಹೀರೋಯಿನ್ಸ್ ಅಂತ ಅಂದಾಗ ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು, ಅದ್ರಲ್ಲೂ ಕಮರ್ಷಿಯಲ್ ಸಿನಿಮಾ ಅಂತ ಅಂದಾಗ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಅಂತ ಇರ್ತಾರೆ. ಬಟ್ ನಿಮ್ಗೆ ಪೊಲೀಸ್ ಪಾತ್ರ ಆಯ್ಕೆ ಮಾಡೋದಕ್ಕೆ ಏನ್ ಅಂದ್ರೆ ಏನಾದ್ರು ಮೇನ್ ರೀಸನ್ ಇದೆಯಾ, ಹೇಗೆ? ಆಕ್ಚುಲಿ ಟು ಬಿ ಹಾನೆಸ್ಟ್, ಸ್ಟಾರ್ಟಿಂಗ್ ನಾನು ಪರ್ಸ್ನಲಿ ಕಾಂಟೆಂಟ್ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ ಚೂಸ್ ಮಾಡೋಕ್ಕೆ ನಂಗೆ ತುಂಬಾನೇ ಆಸೆ. ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಸಾಫ್ಟ್ ಗರ್ಲ್ ಆಗಿ, ಗರ್ಲ್ ನೆಕ್ಸ್ಟ್ ಡೋರ್ ಆ ಥರದ ಪಾತ್ರಗಳನ್ನು ಚೂಸ್ ಮಾಡಿಕೊಂಡು ಅಭಿನಯಿಸ್ತಾ ಬಂದಿದ್ದೀನಿ. ಬಟ್ ಇದರಲ್ಲಿ ಇದನ್ನ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ವಿಜಯ್ ಸರ್ ಆ್ಯಕ್ಚುಲಿ ನನಗೆ 2 ಕ್ಯಾರೆಕ್ಟರ್ಸ್ ಆಫರ್ ಮಾಡಿದ್ರು, ಯಾವ್ದು ಬೇಕಾದರೂ ಚೂಸ್ ಮಾಡ್ಕೊಳ್ಳಿ ಅಂತ. ಬಟ್ ಹರ್ಸ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಬಟ್ ನನಗೇನಂದರೆ ಇನ್ನೂ ಚಾಲೆಂಜಿಂಗ್ ಆಗಿ ಒಂಥರ ಮುಂಚೆ ಮಾಡಿರೋದಕ್ಕಿಂತ ಡಿಫ್ರೆಂಟಾಗಿ ಕಾಣಿಸ್ಕೊಬೇಕು ಅನ್ನೋದು ಕಾರಣ ನಾನು ಪೊಲೀಸ್ ಪಾತ್ರದಲ್ಲಿ ಅಭಿನಯ ಮಾಡಿದ್ದೀನಿ ಈ ಸಲ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಆ್ಯಕ್ಚುಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಪೊಲೀಸ್ ಪಾತ್ರದಲ್ಲಿ ನಾನು ಮಾಡ್ಬೋದಾ, ಯಾರೋ ಒಬ್ರು ನಮ್ಮನ್ನ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರು ನಂಬಿಕೆ ಇಟ್ಟಿದ್ದಾರೆ ಅಂದರೆ, ದೆನ್ ಐ ಥಿಂಕ್ ವಿ ಹ್ಯಾವ್ ಟು ಲಿವ್ ಅಪ್ ಟು ದಿಯರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಗಿವ್ ಆರ್ ಬೆಸ್ಟ್ ಅಂತ ಹೇಳ್ತೀನಿ. ಸರ್, ಇನ್ನು ಆಲ್ಫಾ, ಮೆನ್ ಲವ್ ರಿವೆಂಜ್ ಈ ತರ ಒಂದು ಕಾನ್ಸೆಪ್ಟ್. ಅಂಡ್ ಕಾರ್ತಿಕ್ ಮಹೇಶ್ ಅವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಯೂಶಲಿ ಅವರು ಹೀರೋ ಅಂತ ಅನ್ಕೊಂಡಿದೀವಿ ನಾವು, ಬಟ್ ವಿಲನ್ ಇದ್ರಲ್ಲಿ. ನಿಮ್ಮಿಬ್ರು ಲ್ಯಾಂಗ್ವೇಜಸ್ ಯೂನಿವರ್ಸಲ್ ಸೈನ್ಸ್ ಎಲ್ಲ ಇದೆ ಟ್ರೈಲರ್ ಟೀಸರ್ ಅಲ್ಲಿ. ಸೊ ಹೇಳಿ ಸರ್, ಅಂದ್ರೆ ಭಾಷೆ ಮಾತಾಡ್ಬೇಕಾದ್ರೆ ಜನ ಹೇಗ್ ತಗೋತಾರೆ ಅನ್ನೋ ಒಂದು ಗೊಂದಲದಲ್ಲಿ ಮಾತಾಡಿದ್ರ, ಅಥವಾ ಇಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಒಂದು ಅಕ್ಸೆಪ್ಟೆನ್ಸ್ ಸಿಗ್ಬೋದು ಅನ್ನೋ ತರನ, ಹೇಗೆ ಅಂತ? ಮಾಡ್ತಾರೆ ಮೇಡಮ್. ಅವ್ರದ್ದು ಇವಾಗ ಕ್ಯಾರೆಕ್ಟರ್ ನೀವು ಹೇಳಿದ್ರಲ್ಲ, ಅದು ಹಂಗೆ ಇರಲಿ, ಸಿನಿಮಾ ನೋಡಿದಾಗಲೇ ಇದಾಗುತ್ತೆ. ಯೂನಿವರ್ಸಲ್ ಸೈನ್ಸ್ ಅದು ಎಲ್ಲರಿಗೂ ಗೊತ್ತಿರೋದಲ್ಲ, ಎಲ್ಲರೂ ಯೂಸ್ ಮಾಡೋದೇ ಆ ಭಾಷೆ, ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಅದಕ್ಕೆ ಆ ಥರ ಒಂದು ನಮ್ದು ಏನು ವರ್ಲ್ಡ್ ಒಂದು ಕ್ರಿಯೇಟ್ ಮಾಡಿದ್ದೀರಿ, ಆಲ್ಫಾ ಮೆನ್ ಲವ್ ವೆಂಜನ್ ಸಿನಿಮಾಲ್ಲಿ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೀರಿ, ಅಲ್ಲೆಲ್ಲ ಇರೋರೆಲ್ಲ ಡಾಮಿನೇಟಿಂಗ್ ಪೀಪಲ್. ಸೊ ಆ ಥರ ಪವರ್ಫುಲ್ ಪೀಪಲ್ ಇದ್ದಾಗ ಒಂದು ಸ್ವಲ್ಪ ಆ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಆ ಥರ ಸೈನ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ ಇದೆ. ಸೊ ಅದಕ್ಕೆ ವಾಂಟೆಡ್ಲಿ ಅಲ್ಲ, ಬಟ್ ಆ ಕ್ಯಾರೆಕ್ಟರ್ಸ್ಗೆ ಅದು ಬೇಕಿತ್ತು. ಸೊ ಅದಕ್ಕೆ ಯೂಸ್ ಮಾಡಿದ್ದೀವಿ. ಅಕ್ಸೆಪ್ಟ್ ಮಾಡ್ತಾರೆ ಮೇಡಮ್, ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಏನು ಅದು ವಲ್ಗರ್ ಆ ಥರ ಯಾವುದೂ ಇಲ್ಲ. ಸೊ ಅದು ಜನರಲ್ ಆಗಿ ಹುಡುಗರು ಮಾತಾಡ್ತಾರೆ. And it's also like a form of expression, no? It's an artistic expression. ಅಷ್ಟು ಪವರ್ಫುಲ್ ಆಗಿ ಇರೋದ್ರಿಂದ ಅದು ಹಂಗೆ. ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಲ್ಯಾಂಗ್ವೇಜಸ್? ಹೌದು, ನಾವು ಜಾಸ್ತಿ ಕ್ಲೋಸ್ ಇದೀರಿ ಅಂತ ಗೊತ್ತಾಗೋದೇ ಆ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಿ. ಸೊ ಬರೀ ಅಂದ್ರೆ ಮನೇಲಿ ಮಾತ್ರ ಫುಲ್ ಇಲ್ಲ, ಡೀಸೆಂಟ್? ಮನೇಲಿ ಹೌದು. ಪೇರೆಂಟ್ಸ್ ಇರ್ತಾರಲ್ಲ ಡೆಫಿನೆಟ್ಲಿ ಅಲ್ಲ, ಅಲ್ಲೂ ಇಲ್ಲೂ ಎಲ್ಲ ಕಡೆ ಆಲ್ಫಾನೇ. ಈಗ ಫ್ರೆಂಡ್ಸ್ ಜೊತೆ ಇದ್ದಂಗೆ ಟೀಚರ್ಸ್ ಹತ್ರ ಇರಕ್ಕಾಗಲ್ಲ, ಪೇರೆಂಟ್ಸ್ ಜೊತೆ ಇದ್ದಂಗೆ ಪೇರೆಂಟ್ಸ್ ಹತ್ರ ಇದ್ದಾಗ ಆ ರೆಸ್ಪೆಕ್ಟ್ ಇರುತ್ತೆ. ಫುಲ್ ರೆಸ್ಪೆಕ್ಟ್. ರೆಸ್ಪೆಕ್ಟ್ ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಾಗುತ್ತೆ. ಹಲೋ ಹಿಂಗೆ ನಾರ್ಮಲ್ ಮಾತಾಡಿದ ತಕ್ಷಣ ಓಕೆ ಯಾರೋ ಇದ್ದಾರೆ ಅಂತ, ಇಲ್ಲಾಂದ್ರೆ ಟೋನೇ ಚೇಂಜ್ ಇರುತ್ತೆ, ನಮಗೂ ಗೊತ್ತಾಗುತ್ತೆ ಇಮಿಡಿಯೇಟ್. ಕೋಡ್ ವರ್ಡ್ಸ್ ಥರ. ಅವಾಗಲೇ ಕೇಳಿದಾಗೆ ನೀವು ಅದೇ ಈಗ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ದುಡ್ಡಿರುತ್ತೆ. ಈಗ ಒಂದು ಜಸ್ಟ್ ಪ್ರೊಡ್ಯೂಸರ್ ನೇಮು ಇವಾಗ ನಮ್ದಲ್ಲದೆ ಬೇರೆ ಒಂದೇ ಒಂದು ನೇಮ್ ಚೇಂಜ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಚೇಂಜ್ ಮಾಡೋದು ನನಗೂ ಎಷ್ಟೋ ಸಜೆಷನ್ ಬಂತು, ಅದು ಚೇಂಜ್ ಮಾಡಿ ಅವಾಗ ಎಲ್ಲ ಜನ ಅದು ಆಪರ್ಚುನಿಟಿ ಬಂತು. ನನಗೆ ಜನನ ಚೀಟ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಏನಿದ್ರು ಆ್ಯಕ್ಟಿಂಗ್ ಅನ್ನೋದು ಕ್ಯಾಮ್ರಾ ಆನ್ ಆಗಿ ಸ್ಕ್ರೀನ್ ಮೇಲೆ ಮಾತ್ರ ಇರಬೇಕು ಅಂತ ನನ್ನ ಫೀಲಿಂಗು. ಕ್ಯಾರೆಕ್ಟರು ವೆರಿ ಇಂಪಾರ್ಟೆಂಟು. ದುಡ್ಡು ಕಾಸು ಅದೆಲ್ಲ ಆಮೇಲೆ ಬರುತ್ತೆ ಹೋಗುತ್ತೆ. ನನಗಿನ್ನ ದುಡ್ಡು ಜಾಸ್ತಿ ಇರೋರು ಸುಮಾರು ಜನ ಇರ್ತಾರೆ, ಕಡಿಮೆ ಇರೋರು ಸುಮಾರು ಜನ ಇರ್ತಾರೆ. ಪ್ರತಿಯೊಬ್ಬ ಮನುಷ್ಯರಿಗೂ ಇದು ಅಪ್ಲೈ ಆಗುತ್ತೆ. ನನ್ನ ಇಂಟೆನ್ಷನ್ನು ನಾನು ಬಂದಿರೋದು ಎಂಟರ್ಟೈನ್ ಮಾಡೋಕ್ಕೆ, ಒಂದು ಒಳ್ಳೆ ಸ್ಟೋರೀಸ್ ಹೇಳೋಕ್ಕೆ, ಒಂದು ಇನ್ಸ್ಪೈರ್ ಮಾಡೋಕ್ಕೆ, ಒಳ್ಳೇದನ್ನು ನಾವು ಒಂದು ಪಾಸಿಟಿವ್ ಎಕ್ಸಾಂಪಲ್ ಆಗಿ ಸೆಟ್ ಮಾಡೋಕ್ಕೆ ಇಷ್ಟೇ ಮಾಡಬೇಕು. ಅದಕ್ಕೆ ಏನು ಎಫರ್ಟ್ಸ್ ಹಾಕಬೇಕು ಅದು ಮಾಡ್ತೀವಿ. ಈಗ ನಾನು ಸಿನಿಮಾ ನೋಡೋದು ಹಂಗೆ, ಯಾರೋ ತುಂಬ ಕಷ್ಟ ಇದೆ ಅಂತ ರಾಜ್ಬಿ ಶೆಟ್ಟಿ ಸರ್ ಹೇಳಿದ್ರು. ಸೊ ಅದು ನನ್ನ ಮೈಂಡಲ್ಲಿ ಸಿಕ್ವೆನ್ಸಿಂದ ಇದೆ. ಈಗ ಹೌದು ಅದು 100% ಇದೆ. ಈಗ ಟ್ಯಾಲೆಂಟ್ ಇರೋರಿಗೆ ಈಗ ಜನ ಸಿನಿಮಾ ನೋಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ.
ಈಗ ನನಗೆ ಏನೂ ಇಲ್ಲ, ನನಗೆ ತುಂಬಾ ಕಷ್ಟ ಇದೆ ಅಂತ ಹೇಳಿ ಅವ್ರು ಏನೂ ಟ್ಯಾಲೆಂಟ್ ಇದೆ, ಏನೂ ಹಾರ್ಡ್ ವರ್ಕ್ ಮಾಡಿಲ್ಲ, ಬಂದು ಸ್ಕ್ರೀನ್ ಮುಂದೆ ನಿಂತ್ಕೊಂಡ್ರೆ ಆಬ್ವಿಯಸ್ಲಿ ಅವ್ರು ಇದು ಮಾಡಲ್ಲ. ಅಯ್ಯೋ ಪಾಪ ಅಂತ ಒಂದು ಸೆಕೆಂಡ್ ಹೇಳ್ಬೋದು ಬಿಟ್ರೆ ಅವ್ರನ್ನ ಗೆಲ್ಸಕ್ ಆಗಲ್ಲ. ವರ್ಲ್ಡ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸೊ ಇಲ್ಲ ತುಂಬಾ ದುಡ್ಡಿದೆ, ಅವನು ಹೆಲಿಕಾಪ್ಟರ್ ಬಂದ ಇದು ಅಂದಿದ ತಕ್ಷಣ ಹೆಲಿಕಾಪ್ಟರ್ ಬಂದ ಅಂತ ನೋಡ್ತಾರೆ ಅಷ್ಟೇ, ಸಿನಿಮಾ ನೋಡಲ್ಲ. ಸೊ ಏನ್ ಬೇಕು ಸಿನಿಮಾಗೆ? ಎಂಟರ್ಟೈನ್ಮೆಂಟ್ ಬೇಕು. ಅದಕ್ಕೆ ಏನ್ ಬೇಕು? ಒಳ್ಳೆ ಆಕ್ಟಿಂಗ್ ಇರಬೇಕು, ಫೈಟ್ ಇರಬೇಕು, ಡ್ಯಾನ್ಸ್ ಇರಬೇಕು, ಜನನ ಎಂಟರ್ಟೈನ್ ಮಾಡಬೇಕು. ಸೊ ನನ್ನ ಕ್ಯಾರೆಕ್ಟರ್ನ ನಾನು ಎಲ್ಲ ನನಗೂ ಸಜೆಷನ್ ಬಂತು, ಒಂದು ಪ್ರೊಡ್ಯೂಸರ್ ಒಂದು ಹೆಸರು ಚೇಂಜ್ ಮಾಡಿದ್ರೆ ಆಪರ್ಚುನಿಟಿ ಸಿಕ್ತು ಅಂತ ಹೇಳೋದು ಇಷ್ಟು ದೊಡ್ಡ ಮೂವಿ. ಐ ಡಿಂಟ್ ವಾಂಟ್ ಟು ಚೀಟ್ ಪೀಪಲ್. ಮೋರ್ ದೆನ್ ದಟ್, ಈಗ ಬೇರೆ ಆಕ್ಟರ್ಸ್ಗೆ ಬರೋಕ್ಕೆ ಜನರಲ್ ಆಗಿ ನಾವು ಫಿಲಮ್ ಇಂಡಸ್ಟ್ರಿಗೆ ಬರ್ಬೇಕು ಅನ್ಕೊಂಡಾಗ ಅವ್ನ ಮೈಂಡ್ ಸೆಟ್ ಇಂದು ಫಿಲಮ್ ಇಂಡಸ್ಟ್ರಿ ತುಂಬಾ ದೊಡ್ಡ ಇಂಡಸ್ಟ್ರಿ, ನಮ್ಮ ಕನ್ನಡ ಇಂಡಸ್ಟ್ರಿ. ಸೆಟ್ ಆಫ್ ಪ್ರೊಡ್ಯೂಸರ್ಸ್ ಇರ್ತಾರೆ, ಆಡಿಷನ್ಗಳು ಇರುತ್ತೆ. ನೀವು ಕರೆಕ್ಟಾಗಿ ನೋಡಿದ್ರೆ ನೀವು ಇಷ್ಟು ವರ್ಷದಿಂದ ಇಂಡಸ್ಟ್ರಿ ಇಲ್ಲ, ಹೀರೋಗೆ ಅಂತ ಆಡಿಷನ್ ಎಲ್ಲಾದರೂ ಇಲ್ಲಿ ಮಾಡಿರೋದು ನೋಡಿದ್ದೀರಾ? ಒಂದು 5 ವರ್ಷದಿಂದ ಯಾರನ್ನ ಹೀರೋ ಬಂದು ಸ್ಟಾರ್ ಆಗಿದ್ದಾರೆ, ಇಲ್ಲ ಇದಾಗಿದ್ದಾರೆ 10 ವರ್ಷದಿಂದ. ಸೊ ಅದು ವರ್ಕ್ ಆಗಲ್ಲ. ಅದನ್ನೆಲ್ಲ ಜನಕ್ಕೆ ಗೊತ್ತಾಗಬೇಕು. ದುಡ್ಡಿರೋದು ಬೇಡ ಮೇಡಮ್. ಏನೋ ದುಡ್ಡಿಲ್ಲ ಅಂದರೆ ಫೋನಲ್ಲಾದರೂ ವಿಡಿಯೋ ಮಾಡ್ಬೋದು. ಇನ್ನೊಂದು ಸ್ವಲ್ಪ ದುಡ್ಡಿದ್ರೆ ಯೂಟ್ಯೂಬಲ್ಲಿ ಶಾರ್ಟ್ ಮೂವಿ ಮಾಡ್ಬೋದು. ಇನ್ನೊಂದು ಸ್ವಲ್ಪ ದುಡ್ಡಿದ್ರೆ 4 ಜನ ಸೇರ್ಕೊಂಡು ಯಾವುದೋ ಒಂದು ಚಿಕ್ಕ ಬಜೆಟ್ ಫಿಲಮ್, ದೊಡ್ಡ ಬಜೆಟ್ ಮಾಡಿದ ತಕ್ಷಣ ಫಿಲಮ್ ಸಕ್ಸಸ್ ಅವೆಲ್ಲ ಏನೂ ಇಲ್ಲ. ಸೊ ಅದರಿಂದ ಜೆನ್ಯೂನ್ ಆಗಿರಬೇಕು, ಜನಕ್ಕೆ ಗೊತ್ತಾಗಬೇಕು. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು, ನನ್ನ ಮೇಲೆ ನನಗೆ 100% ಕಾನ್ಫಿಡೆನ್ಸ್ ಇತ್ತು, ನನ್ನ ಎಫರ್ಟ್ಸ್ ಮೇಲೆ ಕಾನ್ಫಿಡೆನ್ಸ್ ಇತ್ತು. ನಾನು ಏನು ಶೋಕೇಸ್ ಮಾಡ್ಕೊಳಕ್ಕಂತಾನೆ ನಾನು ಅದು ಏನು ಹೆಸರು ಏನು ಚೇಂಜ್ ಮಾಡಲ್ಲ, ನಮ್ಮದೇ ಪ್ರೊಡಕ್ಷನ್ ಪರವಾಗಿಲ್ಲ, ಗೊತ್ತಾಗಲಿ, ಜನಕ್ಕೂ ಗೊತ್ತಾಗಬೇಕಲ್ಲ ರಿಯಾಲಿಟಿ. ಇನ್ವೆಸ್ಟ್ ಮಾಡಿದ್ದಾರೆ ಬಟ್ ಹಾರ್ಡ್ ವರ್ಕ್. ಅದು ಎಲ್ಲರಿಗೂ ಆ ಮೈಂಡ್ ಸೆಟ್ ನೀವು ಹೇಳ್ದಂಗೆ ದುಡ್ಡಿರೋರು ಬರ್ತಾರೆ ಬಿಡು, ಏನೋ ತಕ್ಕ ಮಟ್ಟಿಗೆ ಜಾಸ್ತಿ ಅಂತಲ್ಲ, ಪ್ರೊಡ್ಯೂಸ್ ಮಾಡ್ಕೊಂಡು ಬಿಡುತ್ತೆ, ಏನೋ ಬರ್ತಾರೆ ಅವ್ರು ಶೋಕಿಂಗ್ ಮಾಡ್ಕೊಂತಾರೆ ಅಂತ ಒಂದು ಸ್ವಲ್ಪ ಜನ ಇಲ್ಲ, ಏನೋ ಸಿನಿಮಾ ಏನೋ ಮಾಡ್ತಾರೆ, ಫಿಲಮ್ ಹೌದು ಫಿಲಮ್ ಅಲ್ಲಿ ಶೋಕಿಂಗ್ ಬರ್ತಾರೆ, ಎಲ್ಲಾನು ಇರುತ್ತಲ್ಲ. ನಾನು ಆಬ್ವಿಯಸ್ಲಿ ಅದೆಲ್ಲ ಗೊತ್ತು, ಲಾಜಿಕಲ್ ಆಗಿ ಥಿಂಕ್ ಮಾಡುವಾಗ. ಬಟ್ ಒನ್ಸ್ ಟೀಸರ್ ಬಂದಾಗ ಅದೆಲ್ಲ ಉಲ್ಟಾಯ್ತು. ಯಾರು ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ, ನೋಡೋಣ ಮುಂದೆ ಆಯ್ತು. ಬಾಡಿ ಮಾಡಿದ್ರೆ ಈಗ ಪೋಸ್ಟರ್ ಬಂತು, ಏನು ಬಾಡಿ ಒಂದು ಮಾಡ್ಬಿಟ್ಟಿದ್ರೆ ಆಯ್ತು ನೋಡೋಣ, ಟೀಸರ್ ಬಂತು, ಆಮೇಲೆ ಒಂದು ಸ್ವಲ್ಪ ಶಿಫ್ಟ್. ಆಮೇಲೆ ಡ್ಯಾನ್ಸ್ ಯಾವಾಗ ಬಂತು, ರಾವ ಇದೆಲ್ಲ ಬಂತು. ಏನು ಗುರು ಡ್ಯಾನ್ಸು ಮಾಡ್ತಾರೆ, ಇದು ಮಾಡ್ತಾ ಇದ್ದಾರೆ, ಏನೋ ಇದೆ ನೋಡ್ಬೇಕು ಅಷ್ಟೇ ಮೇಡಮ್. ಈಗ ನೆಕ್ಸ್ಟ್ ಗುಲಾಬಿ ಬೇಬಿ ಬಂತು, ಅದರಲ್ಲಿ ಆಕ್ಟಿಂಗ್ ಇದೆ. ಈಗ ಟ್ರೈಲರ್ ಬರ್ತಾ ಇದೆ, ನೀವು ಟ್ರೈಲರ್ ನೋಡಿದಾಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಫಿಲಮ್ ನೋಡಿದಾಗ 100% ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಇದೇ ಇಂಟೆನ್ಷನ್ ಇಂದ ನಾವು ಚೀಟ್ ಮಾಡಬಾರ್ದು, ಜನಕ್ಕೆ ಗೊತ್ತಾಗಬೇಕು. ಏನು ತೊಂದರೆ ಇಲ್ಲ, ರಿಯಲ್ ಏನಿದ್ರೆ ಅದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್. ನನಗೆ ಯಾಕಂದ್ರೆ ಸುಳ್ಳು ಹೇಳಿ ನನಗೆ ನಿದ್ದೆ ಬರಲ್ಲ. ಆನೆಸ್ಟ್ ಆಗಿದ್ರೆ ಜನ ಗೆಲ್ಲಿಸ್ತಾರೆ ಸರ್. ಅಂಡ್ ಈಗ ಟೀಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಅಲ್ಲೇ ಹೇಳ್ತೀರಾ, ಅಂದ್ರೆ ಯೂಶಲ್ ಆಗಿ ಒಂದು ಹೀರೋ ಅಂತಂದ್ರೆ ಇಲ್ಲಿ 3 ಜನನು ವಿಲನ್ ಗಳೇ ಅನ್ನೋ ತರ ಫಸ್ಟ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಇದರಲ್ಲಿ ನೀವು ಹೀರೋ ಅಂತ ತಗೋಬೇಕಾ, ನಾವು ವಿಲನ್ ಅಂತ ತಗೋಬೇಕಾ? ಇಲ್ಲ ಮೇಡಮ್, ಅಲ್ಲಿ ಒಂದ್ ಹೀರೋ ಅಂತ ಇಲ್ಲ. ಟೀಸರ್ ಅಲ್ಲಿ ಏನ್ ಹೇಳೋದು ಅಂದ್ರೆ ಎಲ್ರು ಒಂದ್ ಕಥೆನ ಒಂದ್ ರಾಜ ಇದ್ದ ಅಂತ ಶುರು ಮಾಡ್ತಾರೆ. ಬಟ್ ನಮ್ ಕತೆ 3 ರಾಕ್ಷಸರಿದ್ರು ಅಂತ ಸ್ಟಾರ್ಟ್ ಮಾಡ್ತಾರೆ ಅಂತ. ಎಲ್ಲರೂ ರಾಕ್ಷಸರು ಅನ್ನೋ ತರನ ಹೇಳಿರೋದು. ಅವ್ರ ಸಿಚುವೇಶನ್ ಇಂದ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವರು ಕರೆಕ್ಟ್ ಇರ್ತಾರೆ. ಬಟ್ ಸೊಸೈಟಿ ಅನ್ನೋದು ಒಂದಿರುತ್ತೆ, ಲಾ ಆಫ್ ದಿ ಲ್ಯಾಂಡ್ ಇರುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಅವರು ರಾಂಗ್ ಇರ್ತಾರೆ. ಯಾಕೆ ರಾಂಗ್ ಆದ್ರೂ ಅದೆಲ್ಲಾನು ತೋರಿಸಿದ್ದಾರೆ. ಸೊ ಹೀರೋ ಆಗಿ ತಗೊಂಡಿಲ್ಲ ತಗೊಬೇಕಾ, ಅದ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನ ಆಲ್ಫಾ ಅಂತ ಅಂದ್ರೆ ನಮ್ಗೆಲ್ಲ ನೆನಪಾಗೋದು ಡಾಮಿನೆನ್ಸ್, ಈ ಲೀಡರ್ಶಿಪ್ ಕ್ವಾಲಿಟೀಸ್, ಅಂದ್ರೆ ಯಾವಾಗ್ಲೂ ಅವ್ರದೇ ನಡಿಬೇಕು ಅನ್ನೋ ಒಂದ್ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅಂತ. ನೀವು ನಿಮ್ ಲೈಫ್ ಅಲ್ಲಿ ಆಲ್ಫಾ ಮೆನ್ ಅನ್ನ ಮೀಟ್ ಮಾಡಿದೀರಾ? ಇನ್ ಸಬ್ಜೆಕ್ಟಿವ್ ಆಫ್ ಲವ್ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ಅಲ್ಲೇ ಆಗಿರ್ಬೋದು, ಆಲ್ಫಾ ಮೆನ್ ಅಂದ್ರೆ ನನ್ನ ಲೈಫಲ್ಲಿ ಆಲ್ಫಾ ಅಂದ್ರೆ ಖಂಡಿತ ನಮ್ಮ ತಂದೆನೆ. ಚಿಕ್ಕ ವಯಸ್ಸಿಂದ ಅವ್ರು ಎಷ್ಟು ಕಷ್ಟ ಬಿದ್ದು ನಮ್ಮನ್ನ ಬೆಳೆಸಿದ್ದಾರೆ, ಓದಿಸಿದ್ದಾರೆ. ಈ ಒಂದು ಪೊಸಿಷನಲ್ಲಿ ನಾವು ಇವತ್ತು ಇದ್ದೀವಿ ಅಂದ್ರೆ ಇಟ್ಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಮೈ ಡ್ಯಾಡ್. ಸೊ ಆ್ಯಂಡ್ ನಮ್ಮ ಮನೇಲಿ ಬೇರೆ 3 ಹೆಣ್ಮಕ್ಳು ನಾವು. ಸೊ ಎಲ್ಲ ಆಲ್ಫಾ ವುಮೆನ್ ಅಂತಾನು ಹೇಳ್ಬೋದು. ಬಟ್ ಆಲ್ಫಾ ಅಂದ್ರೆ ನಮ್ಮ ತಂದೆ. ನೀವು ಡಾಮಿನೆಂಟ್ ಇದ್ದೀರಾ ಹೇಗೆ? ನೀವು ಬೇರೆಯವ್ರ ಡಾಮಿನೆನ್ಸ್ ನ ಹ್ಯಾಂಡಲ್ ಮಾಡೋ ತರ? ಅಂದ್ರೆ ಐ ಆಮ್ ವೆರಿ ಸಾಫ್ಟ್ ಬೈ ನೇಚರ್. ಅಷ್ಟು ಡಾಮಿನೆಂಟ್ ಆ ಥರ ಏನೂ ಇಲ್ಲ. ಬಟ್ ಇಟ್ಸ್ ವೆರಿ ವಿಯರ್ಡ್. ಏನಿಲ್ಲ. I know what you're going to say. Don't say it. I know what you're going to say. Actually, we had a conversation about this. That's why I told her don't say it. Okay, if it is too personal, ಬೇಡ. ನೀವು ಹೇಳಿ, ನೀವು ಆಲ್ಫಾ ಮೆನ್ನೇನಾ ಅಥವಾ ಹೇಗೆ? ತುಂಬಾ ಡಾಮಿನೆಂಟ್, ರಿಲೇಶನ್ಶಿಪ್ ಅಲ್ಲೂ ಫುಲ್ ಡಾಮಿನೆಂಟ್? ಹೌದು. ಡಾಮಿನೆಂಟ್ ಅಂದ್ರೆ ಮೇಡಮ್ ಅದು ರಾಂಗ್ ವೇ ಅಲ್ಲ, ಒಂದು ಗುಡ್ ವೇ ಆಗಿ. ಈಗ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ಡಾಮಿನೆಂಟ್ ಅನ್ಕೊಳ್ಳಿ. ನಮ್ಮ ತಂದೆ ಡಾಮಿನೆಂಟ್ ಇರ್ಬೇಕಲ್ವಾ? ಏನೋ ಕೆಟ್ಟದ್ದು ಮಾಡ್ತಾರೆ ಡಾಮಿನೆಂಟ್, ಇಲ್ಲಾಂದ್ರೆ ಏನು ಫ್ರೆಂಡ್ಲಿ ಆಗಿರ್ತಾರೆ. ಅದೇ ತರ ನಾನು ಅಷ್ಟೇ. ಅಂದ್ರೆ ಡಾಮಿನೆಂಟ್ ಅಂದ್ರೆ ಯಾವ ತರ ಅಂದ್ರೆ, ಈಗ ಸೊಸೈಟಿಯಲ್ಲಿ ಏನೋ ಒಂದು ತೊಂದರೆ ಆಗ್ತದೆ ಅಂದ್ರೆ ಒಂದು ಡಾಮಿನೆಂಟ್ ಆಗಿ ಎದ್ದು ನಿಲ್ಲೋದು.
ಅದಕ್ಕೋಸ್ಕರ ಯಾರೋ ಏನೋ ತಪ್ಪು ಮಾಡಿ ಯಾರೋ ಬಿಡು ಅವ್ದು ಯಾಕೆ ನಾವು ನೋಡ್ಬೇಕು ಅನ್ನೋದ್ರೆ ಎದ್ದು ನಿಲ್ಲೋದು. ಫ್ಯಾಮಿಲಿಯಲ್ಲಿ ಯಾರಿಗೂ ಏನೋ ತೊಂದರೆ ಆಯ್ತು ಅಂದ್ರೆ ಅದು ಅವ್ರಿಗೋಸ್ಕರ ಎದ್ದು ನಿಲ್ಲೋದು. ಸೆಲ್ಫಿಶ್ ಇಲ್ಲದೆ ನಮ್ದು ನಾವೇ ನೋಡ್ಕೊಂಡೆ ಡಾಮಿನೆಂಟ್ ಆಗಿ ಎದ್ದು ನಿಲ್ಲೋದು, ಅದನ್ನ ಆಲ್ಫಾ ಅಂತ. ಆ ತರ ಆಲ್ಫಾ. ಚೆನ್ನಾಗಿ ಚೇಂಜ್ ಮಾಡಿದ್ರಿ. ನಾನ್ ಲವ್ ಅಲ್ಲಿ ಕೇಳ್ದೆ ನಿಮ್ಗೆ. ಇಬ್ರು ಡಾಮಿನೆಂಟ್ ಇರ್ತಾರ ಅನ್ಕೊಳ್ಳಿ. ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ತರ. ಡಾಮಿನೆಂಟ್ ಇದ್ರೆ ಗ್ರೀನ್ ಫ್ಲಾಗ್. You were saying, she's saying red flag. ಡಾಮಿನೆಂಟ್ ಇದ್ರೆ ಗ್ರೀನ್ ಫ್ಲಾಗ್. ಹೌದು. ನಿಮ್ಗೆ ಅನ್ಸುತ್ತಾ? ಡಾಮಿನೆಂಟ್ ಇದ್ರೆ ಐ ಮೀನ್ ಇಟ್ ಡಿಪೆಂಡ್ಸ್. ಇವಾಗ ಇಂಡಸ್ಟ್ರಿಯಲ್ಲಿ ನಾವು ಆಕ್ಟರ್ಸೇ ಕನ್ಸಿಡರ್ ಮಾಡೋದು. ಎಲ್ಲರೂ ಎಷ್ಟು ಕಷ್ಟ ಬಿದ್ದು, ಇಟ್ಸ್ ನಾಟ್ ಅ ಈಸಿ ಇಂಡಸ್ಟ್ರಿ ಟು ಸರ್ವೈವ್. ಟಾಪ್ ಟು ಬಾಟಮ್ ವಿ ಗೆಟ್ ಜಡ್ಜ್ಡ್. ಯಾವುದೇ ಪಾತ್ರ ಮಾಡಿದ್ರು ಏನಕ್ಕೆ ಮಾಡಿದ್ದಾರೆ, ಇಲ್ಲಾಂದ್ರೆ ಲುಕ್ಸ್ ಇಟ್ಕೊಂಡು ಅದನ್ನೊಂದು ಮಾಡೋದು, ಆ ಥರ ತುಂಬ ಆಬ್ಸ್ಟಿಕಲ್ಸ್ ಎವ್ರಿ ಡೇ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ತುಂಬ ಆಬ್ಸ್ಟಿಕಲ್ಸ್ ಇರೋದ್ರಿಂದ ಯಾರ್ಯಾರೆಲ್ಲ ಅದನ್ನ ನೋಡ್ಕೊಂಡು ಬಂದಿದ್ದಾರೋ ಅವನ್ನೆಲ್ಲ ಆಲ್ಫಾ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಿರ್ತಾರಲ್ಲ ಅವರೆಲ್ಲ ಆಲ್ಫಾ ಅಂತಾನೆ ಹೇಳ್ತೀನಿ. ನಿಜ ಅದು. ನೀವ್ ಹೇಳಿ ಮ್ಯಾಮ್. Not, I mean, my dad is there, but I think I'm like both. Like she said, she's soft. I think I'm both dominant and soft. ಎರಡು ಸಿಚುಯೇಷನ್ ಗೆ. Because like in my house also, I was like the first child. So adukoskara, you know, like your like expectations are high with the first child. So I was like always trying to give my best, this, that. And like she said, now even in the industry, you really need to have a sense of what you want, who you want to become, yav tara work you want to do. And alpha is not just about dominance. I feel it's also about, you know, clarity irutte, you know, like about ninke en madbeku, like, you know, how do you want to live in a society. That is also an alpha. You can't be an alpha if you're unsure about ivaga Arjun. If he's unsure about what he wants to do, he's not an alpha. I don't think alpha is just like violence. So in that sense, I think all of us swalpa dominance irutte. As women, we're also soft. ಸರ್, ಈಗ ಸಿನಿಮಾ ಅಂತ ಬಂದಾಗ ಒಂದು ತಂಡ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಂಡ್ ಡೈರೆಕ್ಟರ್, ಅಫ್ ಕೋರ್ಸ್ ಒಳ್ಳೆ ಡೈರೆಕ್ಟರ್. ಅವರಿಗೆ ನಾನು ಎಲ್ಲೋ ಒಂದು ಇಂಟರ್ವ್ಯೂ ನೋಡ್ತಿದ್ದೆ, ನಾನು ಹೋಗಿ ಅಪ್ರೋಚ್ ಮಾಡಿದ್ದೆ, ಅವ್ರು ಒಂದಷ್ಟು ದಿನ ಟೈಮ್ ತಗೊಂಡಿದ್ರು ಅಂತ. ಹೇಗಿತ್ತು ಸರ್, ಅಂದ್ರೆ ಅಪ್ರೋಚ್ ಮಾಡಿದಾಗ ಅವ್ರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅನ್ನೋದು? ಏನಿಲ್ಲ ಮೇಡಮ್, ಜನರಲ್ ಆಗಿ ನೋಡಿದ ತಕ್ಷಣ ಈಗ ಎಲ್ಲೋ ಕ್ವಾಲಿಟಿ ಪೀಪಲ್ ಸಿಗೋದು ತುಂಬಾ ಕಡಿಮೆ ಅಲ್ವಾ. ಅದಕ್ಕೆ ಅವರು ನೋಡಿದ ತಕ್ಷಣ ಆಬ್ವಿಯಸ್ಲಿ ಅವ್ರಿಗೆ ಏನ್ ಅನ್ಸಿತಾ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತಾ ಇರೋದು. ಆಮೇಲೆ ಹೋಗ್ತಾ ಹೇಳಿದ್ರು, ಬ್ರದರ್ ನಾನು ಏನೋ ಎಷ್ಟು ಜನ ನೋಡಿರ್ತೀನಿ, ಯಾರೋ ಬರ್ತಾರೆ ಸುಮ್ಮನೆ ನಾವು ಮಾಡ್ತಾರೆ ಅನ್ಕೊಂಡೆ, ಏನೋ ಮೈಂಡಲ್ಲಿ ಇದ್ದಿಲ್ಲ. ಎಲ್ಲ ನೆಗೆಟಿವ್ ಥರನೇ ಇಟ್ಕೊಂಡು ಹೋಗಿರ್ತೀವಿ. ನಮಗೂ ಅದೇ ಥರ, ಅವ್ರಿಗೂ ಅದೇ ಥರ. ಅವರು ನೆಗೆಟಿವ್ ಇಟ್ಕೊಂಡೆ, ಅಂದರೆ ನೆಗೆಟಿವ್ ಅಂದರೆ ಏನು ಬಿಡು ಅಷ್ಟೊಂದು ಎಫರ್ಟ್ ಹಾಕಲ್ಲ, ಏನೋ ಬಂದಿರ್ತಾರೆ ನೋಡೋಣ, ಮೀಟ್ ಮಾಡಿ ನೋಡೋಣ ಅನ್ನೋ ಥರನೇ ಬಂದಿದ್ರು. ಹಾಗಾದ್ರೆ ಅವರು ಟೈಮ್ ತೊಗೊಂಡ್ರು, ನೀವು ಫಸ್ಟ್ ಆ್ಯಕ್ಟಿಂಗ್ದು ವಿಡಿಯೋಸ್ ಕಳಿಸಿ, ಡ್ಯಾನ್ಸ್ದು, ಫೈಟ್ದು, ಒಂದು ಸ್ವಲ್ಪ ದಿನ ಟ್ರಾವೆಲ್ ಮಾಡೋಣ. ಅದೆಲ್ಲ ನನಗೂ ಓಕೆ ಅನ್ಸಿದ್ರೆ ನಮ್ಮ ಸಿನಿಮಾಗೆ ಇದು ಮಾಡ್ಬೋದು ಈ ಸಿನಿಮಾ. ಯಾಕಂದರೆ ಕಂಟೆಂಟು ತುಂಬ, ಈ ಲೈನು ಏನಿದೆ ತುಂಬ ಸ್ಟ್ರಾಂಗ್ ಇತ್ತು. ಎಲ್ಲ ಥರನೂ ಬೇಕು. ನೀವು ಟ್ರೈಲರ್ ನೋಡಿದ್ರೆ ಆ್ಯಕ್ಷನ್ ಬೇಕು, ಫೈಟ್ ಬೇಕು, ಆ್ಯಕ್ಟಿಂಗು ಬೇಕು, ಎಮೋಷ್ನಲ್ ಸೀನ್ಸ್ ಮಾಡೋಕೆ ಆ ಥರ ಎಮೋಷ್ನಲ್ ಆ್ಯಕ್ಟಿಂಗು ಬೇಕು. ಅದ್ರ ಜೊತೆಗೆ ಒಂಥರ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಬೇಕು. ಇಷ್ಟೆಲ್ಲ ಡ್ಯಾನ್ಸು ಬೇಕು, ಇದ್ರ ಜೊತೆಗೆ ಲೈವ್ಲಿಯಾಗೂ ಇರಬೇಕು ಹೀರೋಯಿನ್ಸ್ ಜೊತೆ. ಸೊ ಇದೆಲ್ಲ ಇರೋದ್ರಿಂದ ಅಷ್ಟೆಲ್ಲ ಇರಬೇಕು ಅಂದರೆ ಒಂದು ಹೊಸಬ ಹೀರೋಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದೆಲ್ಲ ಗೊತ್ತಿದ್ರೇ ಆಗೋದು ಅಂತೇಳಿ ಟೈಮ್ ತೊಗೊಂಡಿದ್ರು. ಬಟ್ ಯಾವಾಗ ನಾವು ವೀಡಿಯೋಸ್ ಎಲ್ಲ ತೋರಿಸ್ದೆ, ನಂದು ಎಫರ್ಟ್ಸ್ ಎಲ್ಲ ಕಾಣಿಸ್ತು, ಅವ್ರಿಗೆ ಈಸಿಯಾಗಿ ಜೆಲ್ ಆದ್ರಿ. ಮೈಂಡ್ ಸೆಟ್ಸ್ ಎಲ್ಲ ಒಂದೇ ಥರ ಸಿಂಕ್ ಆಯಿತು. ಅವ್ರಿಗೂ ಒಂದು ಸ್ವಲ್ಪ ಈ ಥರ ಅವ್ರಿಗೂ ಆ್ಯಕ್ಷನ್ ಮೂವೀಸ್ ಅಂದರೆ ತುಂಬ ಇಷ್ಟ. ಅವ್ರ ಟೇಸ್ಟು ನಮ್ಮ ಟೇಸ್ಟು ಹೋಗ್ತಾ ಒಂಥರ ಸಿಂಕ್ ಆಯ್ತಲ್ವ, ಅದಕ್ಕೆ ನಾನು ಸ್ಯಾಟಿಸ್ಫೈಡ್, ಅವರು ಸ್ಯಾಟಿಸ್ಫೈಡ್. ಆ ಥರ ರಿಲೇಶನ್ಶಿಪ್ ಇಲ್ವಾ ಸರ್ ನಿಮ್ ಲೈಫ್? ರಿಲೇಶನ್ಶಿಪ್ಸ್ ಇರುತ್ತೆ ಮೇಡಮ್, ಯಾರಿಗಿರಲ್ಲ. ಅಂದ್ರೆ ಇವಾಗ ಏನು ಪಾರ್ಟ್ನರ್ ಸಿಗೋದೇನೆ ಎಷ್ಟು ಕಷ್ಟವಾದ ಕೆಲಸ. ಅದರಲ್ಲಿ ಸ್ನೀಕಿ ಪಾರ್ಟ್ನರ್. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಕಷ್ಟದ ಜೊತೆಗೆ ಫ್ರೆಂಡ್ಸ್ನ ಬಿಡದಿರೋದೇ ಮಿಡಲ್ ಕ್ಲಾಸ್ ಬುದ್ಧಿ. ಆದ್ರೆ ನಂದು ಮಿಡಲ್ ಕ್ಲಾಸ್ ಬುದ್ಧಿನೇ. Hemant sir, six pack and he's like movie alli thodi ಗೊತ್ತಾಯ್ತಾ. ಲೈಕ್ ಒನ್ ಡೇ ಯು ವಿಲ್ ಮೀಟ್ ಸಮ್ವನ್ ಅಂಡ್ ದೆನ್ ತುಂಬಾ ಲೈಕ್ ಕಾಲ್, ಟೆಕ್ಸ್ಟ್, call.